ಜಾರ್ಜ್ ಅವರೇ, ಪೇಪರ್ ನೋಡಿದ್ರಾ? ಯಾಕೆ ಈ ತರ ಕೋಪ ಮಾಡ್ಕೊಂತ ಇದ್ದೀರಾ? ಆ ರಾಜೇಶ್ವರಿ ಲವರ್ಸ್ ಗಳಿಗೆ ಮ್ಯಾರೇಜ್ ಮಾಡೋ ವಿಷಯ ಪೇಪರ್ ಅಲ್ಲಿ ಬರ್ತಾನೇ ಇರುತ್ತೆ. ಆ ರಾಜೇಶ್ವರಿ ಯಾವಾಗ್ಲೂ ಪ್ರೇಮಿಗಳಿಗೆ ಮದ್ವೆ ಮಾಡಿಸ್ತಾನೆ ಇರ್ತಾರೆ, ಅದ್ ಪೇಪರ್ ಅಲ್ಲಿ ಬರ್ತಾ ಇರುತ್ತೆ. ನೀವು ಪೇಪರ್ ಮೇಲೆ ಕೋಪ ತೋರಿಸಿದ್ರೆ ಏನ್ ಪ್ರಯೋಜನ? ನಂಗೆ ಸ್ಟಮಕ್ ಅಲ್ಲಿ ಬರ್ನ್ ಆಗ್ತದೆ. ಏನು ಅವಳೊಬ್ಳಿಗೆ ನನ್ನ ಲವರ್ಸ್ಗೆ ಮ್ಯಾರೇಜ್ ಮಾಡ್ಸಕ್ ಬರೋದು? ನಾನು ಮ್ಯಾರೇಜ್ ಮಾಡಿಸ್ತೀನಿ. ಅಸ್ಮಿತಾ ಅಸ್ಮಿತಾ ಅಸ್ಮಿತಾ, ಎಲ್ಲಿ ಹೋಯ್ತು ನಿನ್ನ ಮಂದಸ್ಮಿತಾ? ಇದು ಕಳ್ಳಿ ನಗು ಅಂದ್ರೆ ಇದು ಕಳ್ಳಿ ಬಂದು ಇಷ್ಟೊತ್ತಾಗಿದೆ. ಪಾಂಡ್ರಂಗ್ ಅವರೇ, ನಾನು ಬಂದಿದ್ದೀನಿ ಅಂತ ಇವ್ರಿಗೆ ಗೊತ್ತಾಗದಿರೋ ಹಾಗೆ ಮೆಸೇಜ್ ಮಾಡೋದಕ್ಕೆ ಏನಾಗಿತ್ತು ನಿಮ್ಗೆ ದೊಡ್ಡ ರೋಗ? ಅದು ನೋಡು ಅಸ್ಮಿತಾ, ಪರ್ಫ್ಯೂಮ್ ಗಮನ ನನ್ನ ಮೂಗಿಗೆ ಗಮ್ ಅಂತ ಒಂದು ಸಲ ಬಂದಿರೋದು ನೀನೇ 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 ಅಂತ ನಾನು ಪತ್ತೆ ಹಚ್ಕೊಂಡು ಓಡೋಡಿ ಬಂದು ಬಿಟ್ಟೇನು. ನೀ ಪಾಂಡ್ರಂಗ್ ಅವರೇ, ನಾನು ಇಲ್ಲೇ ಇದ್ದೀನಿ. ನೀವು ಅಲ್ಲೇ ಇದ್ದು ಬಿಡಿ, ನನ್ನ ಹತ್ರಕ್ಕೆಲ್ಲ ಬರೋದಕ್ಕೆ ಹೋಗ್ಬೇಡಿ. ಹಾಬಿ, ನಾವೊಂದು ಇಂಪಾರ್ಟೆಂಟ್ ವಿಷಯನ ಡಿಸ್ಕಸ್ ಮಾಡ್ತಾ ಇದೀವಿ. ವಿಲ್ ಯು ಪ್ಲೀಸ್ ಗೋ ಔಟ್? ಗುಡ್. ಇಂಥ ಹೊತ್ತಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡೋದು ಒಳ್ಳೇದು ಅಂತ ನನ್ನ ಮನಸ್ಸಿನ ಭಾವನೆ. ನೀವು ಅದು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀರಾ ಅಂತ ಆ ವಿಷಯನ ನನಗೂ ಸ್ವಲ್ಪ ತಿಳಿಸ್ಬಿಟ್ರೆ ನನ್ನ ಕೈಲಾದ ಸಹಾಯನ ನಾನು ಕೂಡ ಮಾಡೋದಕ್ಕೆ ಸಿದ್ಧನಾಗಿ ತುದಿಗಾಲ ಮೇಲೆ ನಿಂತಿದ್ದೀನಿ. ಪ್ರೇಮಿಗಳನ್ನ ಒಂದಾಗೋ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಗುಡ್. ಪ್ರೇಮಿಗಳನ್ನ ಒಂದು ಮಾಡೋದು ವೆರಿ ಗುಡ್ ಸಬ್ಜೆಕ್ಟ್. ಅಲ್ಲ, ಈ ಪ್ರೇಮಿಗಳನ್ನ ಒಂದು ಮಾಡಬೇಕು ಅಂತ ಗೊತ್ತಾಗ ಈ ನಿಮ್ಮ ಬಹುಬುದ್ಧಿಗೆ ಗಂಡ ಹೆಂಡ್ರನ್ನ ಒಂದು ಮಾಡಬೇಕು ಅಂತ ಗೊತ್ತು ಆಗದೇ ಇಲ್ಲ ಅಲ್ವಾ? ಇಲ್ಲಿ ಯಾರು ಬೇರೆ ಆಗಿದ್ದಾರೆ ಅಂತ ನೀವು ಮಾತಾಡ್ತಿದ್ದೀರಾ? ಅಯ್ಯೋ, ನಿಮ್ಮ ಕಣ್ಣಿಗೆ ಕಿತ್ಲೆ ಸಿಕ್ಕ ರಸ ಇಂಡ ಸತ್ಯ ಅನ್ನೋದು ಕಣ್ಣು ಮುಂದೆನೇ ಇದೆಯಲ್ಲ ರೀ. ಈ ನಿಮ್ಮ ಸಮಾಜ ಸೇವೆಗೆ ನಾನು ಮದುವೆಯಾಗಿ ಎಷ್ಟು ಹೇಳಿ 4 ವರ್ಷ ಆಗಿದೆ ಕಣ್ರಿ. ಇನ್ನು ಏನು ಅಂತ ಬಿಡ್ಬಿಡಿ ಕೂತ್ಕೊಳ್ಳ ನಾನು. ರೀ ಜಾಜಿ ಅವರೇ, ನೀವು ಪಾಂಡ್ರಂಗ್ ಅವ್ರ ಜೊತೆಗೆ ಹೊಂದ್ಕೊಂಡು ಹೋಗೋದೇ ಒಳ್ಳೇದು ರೀ. ಪಾಂಡ್ರಂಗ ಅಂತ ಗಂಡ ಸಿಗ್ತಾರೆ ಅಂದ್ರೆ ಮದ್ವೆ ಆಗೋದಕ್ಕೆ ಎಲ್ಲ ಹುಡುಗಿರು ರೆಡಿ ಆಗಿರ್ತಾರೆ. ಸಿಕ್ಕಿರೋ ಅವಕಾಶನ ಮಿಸ್ ಮಾಡ್ಕೊಂಡ್ರೆ ಇವ್ರು ಬೇರೆಯವ್ರ ಪಾಲಾಗ್ತಾರೆ ಅಷ್ಟೇ. ಎಕ್ಸ್ಕ್ಯೂಸ್ ಮೀ, ಈಗ ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಲವರ್ಸ್ ಮ್ಯಾರೇಜ್ ಬಗ್ಗೆ, ಮ್ಯಾರೇಜ್ ಆಗಿ ಪ್ರಾಬ್ಲಮ್ ಆಗಿರೋರ ಬಗ್ಗೆ ಅಲ್ಲ. ಸೊ ಪ್ಲೀಸ್ ಗೋ ಔಟ್. ನನ್ನ ಪ್ರಶ್ನೆಗೆ ನೆಟ್ಟಿಗಿರೋ ಉತ್ತರ ಸಿಕ್ಕವರೆಗೂ ಯಾರೇನಂದ್ರು ನಾನು ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ. ಹೌದಾ? ಹೌದು. ಬಿಟ್ಲಾ? ಜಾಜತ್ಗೆ ನನ್ಗೆಲ್ಲ ಗೊತ್ತಾಗೋಯ್ತು. ಯಾಕೆ ಏನು ಎತ್ತ ಅಂತ ಕೇಳಲ್ಲ. ಮಸಾಲೆ ದೋಸೆಗೆ 200 ರೂಪಾಯಿ ಕೊಟ್ರೆ ನನ್ನ ಕೆಲಸ ನಾನು ಮಾಡ್ತೀನಿ. ನೋಡಿ, ಜಾಜಿಯ ಮನೆ ಪ್ರೇಮಿಗಳ ಆಶ್ರಯ ತಾಣ ಅಂತ ಒಂದು ಆರ್ಟಿಕಲ್ ಬರ್ಕೊಡ್ತೀನಿ. ಅದನ್ನ ಎಲ್ಲಾ ಪೇಪರ್ ಅಲ್ಲೂ ಹಾಕ್ಸಿ. ಆಗ ಪ್ರೇಮಿಗಳು ಬರ್ತಾರೆ, ನಾನು ಅವ್ರಿಗೆ ಮ್ಯಾರೇಜ್ ಮಾಡಿಸ್ತೀನಿ, ಆ ರಾಜೇಶ್ವರಿ ಹೊಟ್ಟೆನ ಉರಿಸ್ತೀನಿ. ರಾಧಾ, ನಾನು ಇವಳು ಲವರು ಕೃಷ್ಣ. ರಾಧಾ ಕೃಷ್ಣ ಅಂದ್ಮೇಲೆ ನೀವಿಬ್ರು ಗಂಡ ಹೆಂಡ್ತಿನಾ? ಇಲ್ಲ, ಪ್ರೀತಿ ನಡೀತಾ ಇದೆ, ಮದ್ವೆ ಆಗ್ಬೇಕು. ಪೇಪರ್ ಅಲ್ಲಿ ಕೊಟ್ಟಿರೋ ಜಾಹೀರಾತ್ ನೋಡ್ಕೊಂಡು ನೀವು ಬಂದ್ರಾ? ಇಲ್ಲಪ್ಪ, ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡ್ ಬಂದ್ವಿ. ಪಲ್ಲು, ಯಾರ ಇವಳು? ಇವರು ರಾಧಾ, ಅವ್ರ ಕೃಷ್ಣ. ರಾಧಾ ಕೃಷ್ಣ ದೇವಳು. ಯಾವತ್ತು ಯಾವ ಕಾಲಕ್ಕೂ ಅವರೇ ಗಂಡ ಹೆಂಡತಿಯಳು. ಅಯ್ಯೋ, ನನ್ನ ಕಾಲಿಗೆ ಯಾರಾದರೂ ನಮಸ್ಕಾರ ಮಾಡಿಬಿಟ್ರೆ ನನ್ನ ಕೋಪ ಎಲ್ಲ ಕಲಿಗೆ ತಣ್ಣಗಾಗ್ಬಿಡುತ್ತೆ. ನಿಮಗೆ ಮುಂದಿನ ತಿಂಗಳೇ ಮಗು ಆಗಲಿ. ಅದು ನಮ್ಗಿನ ಮದುವೆನೇ ಆಗಿಲ್ವಲ್ಲ. ಅದ್ರ ಪಾಡ್ಗದಾಗುತ್ತೆ, ಇದ್ರ ಪಾಡ್ಗಿದಾಗುತ್ತೆ. ಒಂದಕ್ಕೊಂದು ಕನೆಕ್ಷನ್ ಕೊಟ್ಕೊಂಡು ಕೂತ್ಕೊಂಡ್ರೆ ಈ ಕಾಲಕ್ಕಾಗಲ್ಲ. ಅತ್ತೆ, ಪ್ಲೀಸ್ ಕಮ್ ದಿಸ್ ಸೈಡ್. ಹಲೋ, ಮೈ ನೇಮ್ ಇಸ್ ಜಾಜಿ ಜಂಬಲ್ದಿನಿ, ಮಹಿಳಾ ಸಂಘದ ನಾಯಕಿ, ಸಮಾಜ ಸೇವಕಿ. ಅದಕ್ಕೆ ಇವರು ರಾಧಾ, ಅವ್ರ ಕೃಷ್ಣ, ಯುವ ಪ್ರೇಮಿಗಳು. ಮೈ ಗಾಡ್, ಲವರ್ಸ್. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಪ್ಲೀಸ್ ಕಮ್ ಕಮ್ ಕಮ್. ನಡೀರಿ. ಆಕ್ಚುಲಿ ನಾವಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿ ಮಾಡ್ತೀವಿ, ಗೊತ್ತಾ? ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ನೀವಿಬ್ರು ಯಾವ ಕಡೆ? ನಂದು ಕರ್ನಾಟಕ, ಇವಳ್ದು ತಮಿಳ್ನಾಡು. ಅಲ್ಲೇ ಇರೋದು ಪ್ರಾಬ್ಲಮ್. ಇಬ್ರು ಒಂದೇ ಕಡೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಪಲ್ಲು, ಪರವಾಗಿಲ್ಲ ಬಿಡು, ಅದಕ್ಕೇನಂತೆ, ಮ್ಯಾರೇಜ್ ಮಾಡ್ಸಿದ್ರೆ ಆಯ್ತು. ಜಸ್ಟ್ ಅ ಮಿನಿಟ್. ಹಲೋ ಪದ್ಮಜ, ಜಾರ್ಜ್ ಜಂಬಲ್ದಿನಿ ಸ್ಪೀಕಿಂಗ್. ಇಲ್ಲಿ ಲವರ್ಸ್ ಬಂದಿದ್ದಾರೆ, ರಾಧಾಕೃಷ್ಣ ಅಂತ. ಇವ್ರ ಪ್ರಾಜೆಕ್ಟ್ ನ ನಾನು ತಗೊಂಡಿದ್ದೀನಿ. ಇದಕ್ಕೆ ನಮ್ಮ ಮಹಿಳಾ ಸಂಘದಿಂದ ಫುಲ್ ಪಬ್ಲಿಸಿಟಿ ಆಗ್ಬೇಕು. ಅಷ್ಟೇ ಅಲ್ಲ, ಪೇಪರ್ ಅಲ್ಲಿ ಆಡ್ ಕೂಡ ಬರಬೇಕು. ನನ್ನ ಅಗೇನೆಸ್ಟ್ ಇದ್ದಾಳಲ್ಲ ರಾಜೇಶ್ವರಿ, ಅವಳದು ಈ ನ್ಯೂಸ್ ತಲುಪಬೇಕು. ಆ ನ್ಯೂಸ್ ನ ಕೇಳಿ ಅವಳು ಸ್ಟಮಕ್ ಬರ್ನ್ ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್, ಬಾಯ್. ಹೌದು, ನಿಮ್ಮಿಬ್ಬರ ಪ್ರೀತಿ ಹ್ಯಾಕ್ ಶುರು ಆಯ್ತು? ಅಯ್ಯೋ ಅಮ್ಮ, ಬಿಡಿ ಅಮ್ಮ, ಅದೊಂದು ದೊಡ್ಡ ಕತೆ. ಪರವಾಗಿಲ್ಲ ಹೇಳಿ. ನಿಮ್ಮ ಕಥೆಯಿಂದ ಪ್ರೇರಣೆಯಾಗಿ ನಮ್ಮಲ್ಲಿರೋ ಮನ್ಮತ್ತಿಂಗೆ ರತಿ ಸಿಗ್ಬಹುದು. ಹಂಗಂತೀರಾ? ಹಾಗಾದ್ರೆ ಹೇಳ್ತೀನಿ ಕೇಳಿ. ನಾವಿಬ್ರು ಒಂದು ಸಿನಿಮಾಗೆ ಹೋಗಿದ್ವಿ. ಆ ಸಿನಿಮಾದಲ್ಲಿ ರಾಧಾಕೃಷ್ಣನ್ ನೃತ್ಯ ಇತ್ತು. ಆ ನೃತ್ಯನ ನೋಡ್ತಾ ನೋಡ್ತಾ ನಾವಿಬ್ರು ಹಾಗೇ ಕನ್ಸಿಗೆ ಹೋಗ್ಬಿಟ್ವಿ. ಓ ಮೈ ಗಾಡ್,
ಮ್ಯಾರೇಜ್ಗಿಂತ ಮುಂಚೆ ಹಾಗೆಲ್ಲ ಡ್ರೀಮ್ ಕಾಣಬಾರ್ದು. ಕನಸು ಕಾಣೋದು ಏನಿದ್ಲು ಮದುವೆ ಆದ್ಮೇಲೆ. ಮಾತೃಶ್ರೀ ರಂಗಮ್ಮ ಏನು ಆಡೋ ಮಾತಿಗೆ ಒಂದು ಅರ್ಥ ಇದೆಯೇನ್ರಿ? ನಾವಿಬ್ರು ಮದುವೆ ಅಂತಾಗಿ ಇಷ್ಟು ವರ್ಷಗಳು ಗತಿಸಿ ಹೋದ್ವಲ್ಲ, ಒಂದೇ ಒಂದು ದಿವಸನಾದ್ರು ಇವ್ರು ಕನಸು ಕಾಣೋದಕ್ಕೆ ಬಿಟ್ಟಿದ್ದಾರೆ ಅಂದ್ರೆ ಹಬಿ, ಈಗ ನಮ್ ವಿಷಯ ಯಾಕೆ? ಸಾಕು ಸುಮ್ನೆ ಇರ್ರಿ. ಊರಲ್ಲಿ ಇರೋ ಬರೋ ಪ್ರೇಮಿಗಳನ್ನ ಒಂದು ಮಾಡಬೇಕು ಅಂತ ಹೋರಾಟ ಮಾಡ್ತಾನೆ ಇದ್ರಲ್ಲ, ನಾವಿಬ್ರು ಒಂದಾಗೋದಕ್ಕೆ ನೀವ್ ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ? ಏನ್ ಸರ್, ನೀವಿಬ್ರು ಮದುವೆ ಆಗಿನೂ ಇನ್ನೂ ಒಂದಾಗಿಲ್ವಾ? ರಾಜಾ, ನಿನಗೆ ಈ ವಿಷಯ ಗೊತ್ತೇ ಇಲ್ವೇನೋ? ನಿಮ್ಮ ಸಮಾಜ ಸೇವೆಗೆ ಜಾಜಿ ಜಂಬಲ್ದಿನ್ನಿ ಅವರನ್ನ ನಾನು ಕೈ ಹಿಡಿದು 4 ವರ್ಷ ಆಗ್ತಾ ಬಂತು ಕಣೋ. ಇಲ್ಲಿ ತನಕ ನನಗೆ ಅವ್ರ ಕಡೆಯಿಂದ ಒಂದು ಮುತ್ತ ಇಲ್ಲ, ಒಂದು ಪುತ್ತ ಇಲ್ಲ, ಒಂದು ಉಮ್ಮ ಇಲ್ಲ, ಒಂದು ಚುಮ್ಮ ಇಲ್ಲ, ಒಂದು ಒಪ್ಪಿಗೆ ಇಲ್ಲ, ಒಂದು ತಪ್ಪಿಗೆ ಇಲ್ಲ. ಡಿಂಗ್ ಡಾಂಗ್ ಇಲ್ಲ, ಡಿಂಗ್ ಡಾಂಗ್ ಮನೆ ಹಾಳಾಗೋಗ್ಲಿ ಕಣ. ಕೈ ಕುಟಿ ಮಿಲ್ಲಿಲ್ಲ ಅಂತ ನೋಡಿ ಮೇಡಮ್, ಪ್ರೇಮಿಗಳ ಆಶ್ರಯ ತಾಣ ಅಂತ ನೀವು ಪೇಪರ್ಲ್ಲಿ ಆಡ್ ಹಾಕಿದ್ದೀರಾ, ಹಾಗಾಗಿ ನಾವಿಬ್ರು ಇಲ್ಲೇ ಇರ್ಬೇಕಾಗತ್ತೆ. ನಮ್ಮಿಬ್ಬರಿಗೂ ಬದುಕೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ನಾವ್ ಮದ್ವೆ ಆದ್ಮೇಲೆ ನಮ್ಮ ಮಗುಗೆ ನಿಮ್ ಹೆಸರು ಇಡ್ಬೇಕು ಅನ್ಕೊಂಡಿದೀವಿ. ಯು ಡೋಂಟ್ ವೆರಿ, ನಿಮ್ಮಿಬ್ರು ಖರ್ಚನ್ನು ನಾನೇ ನೋಡ್ಕೊತೀನಿ. ಆದರೆ ನಮ್ಮದೊಂದು ಚಿಕ್ಕ ತಕರಾರು. ಅದೇ ಖರ್ಚಲ್ಲಿ ಅವರಿಬ್ರು ಮದುವೆನೂ ಆಗಬೇಕು, ನಮ್ಮಿಬ್ರು ಶೋಭನೂ ಆಗಬೇಕು. ನೋಡಿ, ನೀವೇನು ಯೋಚನೆ ಮಾಡ್ಬೇಡಿ. ನಾನ್ ಯಾವ್ದಾದ್ರು ಪ್ರಾಜೆಕ್ಟ್ ತಗೊಂಡ್ರೆ ಇಡೀ ಮಹಿಳಾ ಸಂಘನೇ ನನ್ ಹಿಂದೆ ಇರುತ್ತೆ. ನಿಮ್ಮಿಬ್ರು ನಾನ್ ನೋಡ್ಕೋತೀನಿ. ನೋಡಿದ್ರೇನಪ್ಪ, ಅವ್ರಿಬ್ರು ಎಷ್ಟ್ ಚೆನ್ನಾಗಿ ಪ್ರೀತಿ ಮಾಡ್ತಿದಾರೆ. ನೀವು ಇದೀರ ದಂಡಕ್ಕೆ. ಪಲ್ಲು, ಹುಡುಗಿ ಸುಂದರವಾಗಿದ್ದಾಳೆ. ನೀನ್ ಹೂ ಅಂದ್ರೆ ನಾನು ಅವಳನ್ನ ಪ್ರೀತಿ ಮಾಡ್ತೀನಿ. ಯಾಕಮ್ಮ ಪಲ್ಲು ಹೊಡೆದೆ? ನಾನ್ ಸುಂದರವಾಗಿಲ್ವೇನಪ್ಪ? ಮದುವೆ ಆದ ಹೊಸದ್ರಲ್ಲಿ ನೀನು ಸುಂದರವಾಗಿದ್ದೆಮ್ಮ. ಈಗ್ಲೂ ಪ್ರೀತಿ ಮಾಡೋದಕ್ ನಿಮ್ಗೆ ದಾಡಿ. ಹೊಸ ನೀರು ಬಂದ್ಮೇಲೆ ಹಳೆ ನೀರಿಗೆ ಬೆಲೆ ಇಲ್ಲಮ್ಮ. ಪಲ್ಲು, ವಾಟ್ ಇಸ್ ದಿಸ್? ಮನೆಗೆ ಗೆಸ್ಟ್ ಬಂದಿದ್ದಾರೆ, ಇವ್ರಗಳ ಮುಂದೆನೆ ಬಿಟ್ಲಂಗ್ ತಲೆಗೆ ಹೊಡಿತೀಯಲ್ಲ. ನಿನಗ್ ಸ್ವಲ್ಪನಾದ್ರೂ ಶೇಮ್ ಆಗಲ್ಲ? ಪಕ್ಕದಲ್ಲೇ ಹೆಂಡತಿ ಇರ್ಬೇಕಾದ್ರೆ ಕಂಡವ್ರನ್ನ ಹೊಗಳುತ್ತಾರಲ್ಲ, ಇವ್ರಿಗೆ ಕ್ಷೇಮಗಲ್ವಾ? ಓ ಮೈ ಗಾಡ್, ಇದೇನು ಗಲಿಗಲಿ ವಂಶದ? ಇಟ್ಸ್ ನಾಟ್ ಗಲಿಗಲಿ, ಇಟ್ಸ್ ಗಂಡು ಗಲಿ. ಅದೇ, ಇದೇನು ಆ ವಂಶದ ಮನೆನಾ ಅಥವಾ ಚಿಕ್ಕ ಮಕ್ಳ ಪ್ಲೇ ಗ್ರೌಂಡ್? ಬಿಟ್ಲಾ, ಪಲ್ಲುನ ಆಚೆ ಕಡೆ ಕರ್ಕೊಂಡು ಹೋಗಿ ಕುಂಟೆ ಮೇಲೆ ಆಡ್ಸೋ. ಸುಮ್ನೆ ಆಡ್ಸಕ್ಕಾಗತ್ತಾ? ಈಗೇನ್ 2 ಬಿಡ್ಲಾ ಕರ್ಕೊಂಡು ಹೋಗ್ತೀಯ? ಅವ್ರಿಬ್ರಿಗೂ ಮದ್ವೆ ಮಾಡ್ತಿದೇನೋ ಸರಿ, ಆದ್ರೆ ಅವ್ರ ಮುಂದಿನ ಜೀವನ ಹೇಗೆ? ಮ್ಯಾರೇಜ್ ಆದ್ಮೇಲೆ ಅವ್ರ ಲೈಫ್ ನ ಅವ್ರು ಲೀಡ್ ಮಾಡ್ತಾರೆ. ಹಾಗಾಗೋದಿಲ್ಲ. ಅವ್ರ ಅಪ್ಪ ಅಮ್ಮನ ಇಷ್ಟಕ್ಕೆ ವಿರುದ್ಧವಾಗಿ ಅವರಿಬ್ರು ಮದ್ವೆ ಆಗಕ್ ಹೊರಟಿದ್ದಾರೆ. ಹಾಗಾಗಿ ಅವ್ರ ಅಪ್ಪ ಅಮ್ಮನ ಸಪೋರ್ಟ್ ಸಿಗೋದಿಲ್ಲ. ನಾವೇ ಅವ್ರಿಗೊಂದ್ ದಾರಿ ಮಾಡ್ಬೇಕು. ಗುಡ್ ಪಾಯಿಂಟ್. ಹಬಿ ಡಿಯರ್, ಕಮ್ ಹಿಯರ್. ಅಸ್ಮಿತಾ, ಅಸ್ಮಿತಾ, ಅಸ್ಮಿತಾ. ಏ ಕಳ್ಳೆ, ಇದು ಮೊನ್ನೆ ಮಾಲಲ್ಲಿ ತಗೊಂಡಿರೋ ಬಟ್ಟೆ ತಾನೇ? ಹೌದು. ಏನು ಆಳು ಇಷ್ಟು ಬೇಗ ಹಾಕೊಂಡ್ಬಿಟ್ಟ? ನೀವೇ ತಾನೇ ಹೇಳಿದ್ದು ನೆಕ್ಸ್ಟ್ ಟೈಮ್ ಮನೆಗ್ ಬರೋಗಿ ಡ್ರೆಸ್ ಹಾಕೊಂಡ್ ಬಾ, ಇಲ್ಲಾಂದ್ರೆ ವಾಪಸ್ ಇಸ್ಕೊಂಡ್ಬಿಡ್ತೀನಿ ಅಂತ. ಹಬಿ, ನೀವು ಅಸ್ಮಿತಾಗೆ ಡ್ರೆಸ್ ಕೊಡ್ಸಿದ್ರಾ? ಇಲ್ಲ, ಅದು ನಾನು ಏನೋ ಕೆಲಸಕ್ಕೆ ಮಾಲ್ಗೆ ಹೋಗಿದ್ದೆ, ಇವರು ಅಲ್ಲಿ ಸಿಕ್ಬಿಟ್ರು. ಏನ್ ಪಾಂಡ್ರಂಗ ಅವ್ರೆ, ಬಟ್ಟೆ ಗಿಟ್ಟೆ ಏನು ಕೊಡ್ಸಲ್ವಾ ಅಂದ್ರು. ಹೆಣ್ಮಗು ಅಲ್ವಾ, ನಾನು ಕೊಡಿಸ್ತೇ ಹೋದ್ರೆ ಪಾಪ ಏನ್ ಹಾಕೊಂಡ್ ಬರ್ತಾಳೆ, ಅದಕ್ಕೆ ಕೊಡಿಸ್ಬಿಟ್ಟೆ. ಆಮೇಲೆ ನಿಮ್ಗೆ ಕಾದಿದೆ. ಈಗ ನಂಗೆ 1 lakh ಕೊಡಿ. 1 ಲಕ್ಷ ಯಾವ ಪುರುಷಾರ್ಥಕ್ಕೂ? ನಿಮ್ಮ ವಿಷಯನ ಕನ್ಸಿಡರ್ ಮಾಡ್ಬೇಕೋ ಬೇಡವಾ? ನೀವು ಆ ವಿಷಯನ ಕನ್ಸಿಡರ್ ಮಾಡ್ತೀನಿ ಅಂದ್ರೆ ಬರೀ 1 ಲಕ್ಷ ಏನ್ರಿ, ಇಡೀ ನನ್ನ ಮನೆನೇ ನಿಮ್ ಹೆಸರಿಗೆ ಬರ್ಕೊಟ್ಬಿಡ್ತೀನಿ. ಸರಿ, 1 lakh ಕೊಡಿ. ಹಂಗಿದ್ರೆ ಹಣ್ಣು ತಗೊಳ್ಳಿ. ನಾನ್ ಕೇಳ್ತಾ ಇರೋದು ಮನಿನ, ಫ್ರೂಟ್ ಅಲ್ಲ. ಅಯ್ಯೋ, ನೀವು ಒಂದೊಂದಾಗಿ ಹಣ್ಣುಗಳನ್ನ ತಗೊಳ್ರಿ, ಗೊತ್ತಾಗುತ್ತೆ. Disgusting you are. Oh my God, I just can't believe this. Habi, thank you very much. 1 ಲಕ್ಷ. Take this. ನಾನಾ? Yes. ಏಕೆ? Follow me. ಹಬಿ, ಈ 1 lakh ಅವ್ರಿಗೆ ಕೊಡಿ. ಇವ್ರ ತಗೊಳ್ಳಿ. ಇದು ನಾನು ನಿಮ್ಮ ಮ್ಯಾರೇಜ್ಗೆ ಕೊಡ್ತಾ ಇರುವಂತ ಗಿಫ್ಟ್. ನಾನು ಇದನ್ನ ಒಪ್ಪಲ್ಲ ಕಣ್ರೆ. ಮೇಡಮ್, ನಾವು ನಿರುದ್ಯೋಗಿಗಳು, ಜೀವನಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಏನಮ್ಮ ಇಲ್ಲೇನ್ ಮಾಡ್ತಾ ಇದೀಯಾ? ನಿಮ್ ಕಾಲಿಗೆ ನಮಸ್ಕಾರ ಮಾಡ್ಬೇಕಿತ್ತು. ಅದಕ್ಕೆ ಕ್ಲಂಕ್ ಹುಡುಕ್ಬಿಟ್ಲೆ ಕಾಲ್ಗಳು ಸಿಕ್ಬಿಡ್ತಾವ. ಕಾಲ್ಗಳು ನನ್ನ ಹತ್ರನೇ ಇವೆ, ನಮಸ್ಕಾರ ಮಾಡ್ಕೊ. ಈಗಿಲ್ದ ಕಾಲದ ಹುಡುಗಿಯರಿಗೆ ಏನೂ ಗೊತ್ತಾಗಲ್ಲ. ರೀ, ಇಲ್ಲೇನ್ರಿ ಮಾಡ್ತಾ ಇದೀರಾ? ಏನಿಲ್ಲ, ಜಾಜಿಯರು ರೂಮಲ್ಲಿ ಎಲ್ಲಿದ್ದಾವೆ ನೋಡೋಣ ಅಂತ ಬಂದೆ. ರೂಮ್ ತುಂಬಾ ಚೆನ್ನಾಗಿದೆ. ಅಂದ ಹಾಗೆ ನಿಮ್ ರೂಮಲ್ಲಿ ಅದೇ ಕೆಳಗಡೆ ಹಾಲ್ ಹತ್ರ ಇದೆಯಲ್ಲ ಅದೇ. ಓ ಅದಾ, ಗೊತ್ತಾಯ್ತು ಬಿಡಿ. ಅಣ್ಣಯ್ಯ, ಅಣ್ಣಯ್ಯ, ಏನವ? ನಮ್ಮ ಮನೆಗೆ ಪ್ರೇಮಿ ಅಂತ ಹೇಳ್ಕೊಂಡು ಬಂದಿದ್ದಾಳಲ್ಲ ರಾಧಾ, ಅವಳು ಸರಿ ಇಲ್ಲ. ಏನು ಏನ್ ಹೇಳ್ತಾ ಇದೀಯ ನೀನು? ಹ್ಞೂ ಅಣ್ಣಯ್ಯ, ಜಾಜದ್ಗೆ ರೂಮಿಂದ ಏನೋ ಕದ್ದು ಮುಚ್ಚಿ ತಗೊಂಡು ಹೋಗ್ತಾ ಇದ್ಲು. ಕದ್ದು ಮುಚ್ಚಿ ತಗೊಂಡು ಹೋಗ್ತಾ ಇದ್ಲು ಅಂದ ಮೇಲೆ ಅವರೇ ಇರಬೇಕು ಅಂತ ಅನಿಸ್ತಾ ಇದೆ. ನಿಮ್ ರೂಮ್ ಎಲ್ಲಿದೆ ಅಂತ ನಂಗೆ
ಹೇಳಿದ್ಲು, ಕೆಳಗಿದೆ ಅಂತ ನಾ ಹೇಳ್ದೆ. ಒಳ್ಳೆ ಕೆಲಸ ಮಾಡಿದೆ. ಲೇ ಅವ್ರಿಬ್ರು ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂದ್ರೆ ನಾವೀಗ ಏನ್ ಮಾಡ್ಬೇಕು ಗೊತ್ತಾ? ಹೆಂಗೆ ಅಷ್ಟು ಸುಲಭವಾಗಿ ನಮ್ಮ ಮನೆಯಿಂದ ಕದ್ಕೊಂಡು ಹೋಗೋದಕ್ಕೆ ನಿಮ್ಮಿಬ್ರಿಗೂ ಬಿಟ್ಟು ಬಿಡ್ತೀವಿ ಅಂತ ತಾವು ಬಾಸ್ಕೊಂಡಿರ್ಬೇಕು ಅಲ್ವಾ? ಅಳಿ ಅಂದ್ರೆ ಬಾಬಾ ನನಗೆಲ್ಲ ಅರ್ಥ ಆಯ್ತು. ನಿಜ ಪಕಡ್ರ ನೀವಿಬ್ರು ಯಾರು ಅಂತ. ನಾವಿಬ್ರು ಗಂಡ ಹೆಂಡ್ತಿ. ಕಳ್ತನ ಮಾಡೋದೇ ನಮ್ಮ ಉದ್ಯೋಗ. ಪ್ರೇಮಿಗಳ ತರ ಅವ್ರವ್ರ ಮನೆ ಸೇರ್ಕೊಂಡು ಕಳ್ತನ ಮಾಡ್ತೀವಿ. ಗ್ರಾಚಾರ ನೆಟ್ಟಿಗಿರ್ಲಿಲ್ಲ, ಇಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ವಿ. ಲವರ್ಸ್ ಅಂತ ನಮ್ಮ ಮನೆಗ್ ಬಂದು ಸೇರ್ಕೊಂಡಿದ್ರಲ್ಲ, ನಿಮ್ಮಿಬ್ರಿಗೂ ಶೇಮ್ ಆಗಲ್ಲ. ಹಬಿ ಏನ್ ನೋಡ್ಕೊಂಡಿದ್ದೀರಾ? ಅವ್ರಿಬ್ರನ್ನ ಹೇಳ್ಕೊಂಡು ಹೋಗಿ ಪೊಲೀಸರಿಗೆ ಒಪ್ಪಿಸ್ರಿ. ಮನೆ ಕರ್ಕೊಂಬರಕ್ ನೀವು ಪೊಲೀಸ್ಗೆ ಒಪ್ಸಕ್ ನಾವು ಅದೇನ್ ಮಾತು ಅಂತ ಅಂತೀರಲ್ಲ. ಅವಾಗ ಒಂದು ಪುಷ್ಪ ತಗೊಂಡಲ್ಲಿ ಎಲ್ಲ ಅದು ಇದೇ ಕೊನೆ ಕಂಡ್ರ. ಇನ್ನೊಂದು ಸಲ ನೀವಿಬ್ರು ನನಗೆ ಎಲ್ಲಾದ್ರೂ ಕಾಣಿಸ್ಕೊಂಡ್ಬಿಟ್ರಿ ಅಂದ್ರೆ ಅದೇ ದಿನ ನಿಮ್ಮ ಕೊನೆ ದಿನ ಆಗ್ಬಿಡುತ್ತೆ. ಇಲ್ಲ ನಿಮ್ ಕಾಲಿಗೆ ನಿಮ್ಮ ಸಮಾಜ ಸೇವೆನ ದಯವಿಟ್ಟು ನಿಲ್ಸ್ಬಿಡಿ. ನಮ್ಗೆ ಎಂಡ್ರಾಗೆ ಸುಮ್ಮನೆ ಸಂಸಾರ ಮಾಡ್ಕೊಂಡು ಹೋಗ್ಬಿಡ್ರಿ. ನಿನ್ ಹೆಂಡತಿಗೆ ಬುದ್ಧಿ ಬರಲ್ಲ ಕಣೋ. ದರೋಡೆ ಮಾಡಕ್ ಬಂದಿರೋದು ಅವಳಲ್ಲ, ನಿನ್ ಹೆಂಡತಿ. ಇದೇ ಕಡೆ ಇನ್ನೊಂದ್ಸಲ ಈ ತರ ನಡೆದದ್ದೇ ಆದ್ರೆ ನಿನ್ನ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ. ಜಾರ್ಜ್ ಅವ್ರೆ, ನೀವ್ ಈ ರೀತಿ ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡ್ರೆ ನಮ್ಗೇನ್ ಗೊತ್ತಾಗತ್ತೆ? ವಿಷಯ ಏನು ಅಂತ ಹೇಳ್ಬಾರ್ದಾ? ನಮ್ಮ ಮನೆಗೆ ಬಂದಿದ್ದಲ್ಲ ರಾಧಾಕೃಷ್ಣ, ಅದೇ ಪ್ರೇಮಿಗಳು. ಅವರು ಪ್ರೇಮಿಗಳಲ್ಲ ರೇ, ಕಳ್ರು. ಅವ್ರಿಗೆ ಮದುವೆ ಆಗಿದೆ. ತಾವು ಪ್ರೇಮಿಗಳು ಅಂತ ಹೇಳ್ಕೊಂಡು ಮನೆಗೆ ಹೋಗೋದು, ಕನ್ನ ಹಾಕೋದು. ನಿಮ್ ಮನೇಲಿ ಏನ್ ಕನ್ನ ಹಾಕಿದ್ರು? ಬಿಡ್ತೀನ ನಾನು. ಯಾರು ಗಂಡು ಕಲಿ ವಂಶದ ಏಕೈಕ ಮನೆಯ ಮೈಸಲ್ ವಿಠಲ್ ಮೂರ್ತಿ ಎಮ್ಮೆ. ಕೊಟ್ಟೆ 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 ಕೊಟ್ಟೆ. ತೆಪ್ಪಗಿದ್ರೆ ಸರಿ, ಇಲ್ಲಾಂದ್ರೆ ನಾನ್ ಎರಡು ಕೊಡ್ಬೇಕಾಗುತ್ತೆ. ಅವ್ರು ಕೊಟ್ಟು ಕಳ್ಸಿರೋದು ಪಾಂಡ್ರಂಗ ಅವ್ರು ಇರ್ಬೇಕು. ಸುಮ್ಮನೆ ನೀನ್ ಕೊಚ್ಕೋಬೇಡ. ಎಲ್ಲ ಹತ್ರ ಅವ್ರಿಗೆ ಹೋಗ್ಬೇಕಂದ್ರೆ ನಮ್ಗಂತೂ ಕೊಸರು ಬೇಡವಾ? ಮನೆ ಮಂದೆಲ್ಲ ಸೇರ್ಕೊಂಡು ಜಾಜತ್ಗೆ ಹಿಗ್ಗ ಮುಗ ಬೈದಾಕ್ಬಿಟ್ಟಾರೆ. ಅದಕ್ಕೆ ತಲೆ ಬಗ್ಸ್ಕೊಂಡ್ ಕೂತಿಯಾರೆ. ಜಾರ್ಜ್ ಅವ್ರೆ, ಇಂಥ ಕೇಸ್ಗಳಲ್ಲಿ ನಿಮ್ಗೆ ಸಾಕಷ್ಟು ಪ್ರಾಬ್ಲಮ್ ಆಗಿದೆ. ಸ್ವಲ್ಪ ಯೋಚನೆ ಮಾಡ್ಬಾರ್ದಾ? ಹೇಗಾದ್ರೂ ಮಾಡಿ ಅವ್ರಿಬ್ರಿಗೂ ಮ್ಯಾರೇಜ್ ಮಾಡಿಸಿ ನಾನು ಫೇಮಸ್ ಆಗ್ಬೇಕು ಅಂತ ಟ್ರೈ ಮಾಡ್ದೆ, ಆದ್ರೆ ಆಗ್ಲಿಲ್ಲ. ನಿಮ್ ಕೈಯಲ್ಲಿ ಈ ಕೆಲಸ ಆಗಲ್ಲ ಅನ್ಸುತ್ತೆ, ಬಿಟ್ಬಿಡ್ರಿ. ನೋ 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 ನೋ, ಏನೋ ಒಂದು ಕೇಸು ಹೀಗಾಗಿರ್ಬೋದು, ಹಾಗಂತ ಪ್ರತಿಯೊಂದು ಕೇಸು ಹೀಗೆ ಆಗತ್ತಾ? ಈ ಸಲ ನನಗೆ ಗೊತ್ತಿರೋ ಕೇಸೇ ತಗೋತೀನಿ. ಗೊತ್ತಿರೋ ಕೇಸ ಅದ್ಯಾವ್ದು? ಜ್ಯೋತಿ ಅಂತ ಒಬ್ಳಿದ್ದಾಳೆ. ಅವಳು ಯಾರನ್ನೋ ಲವ್ ಮಾಡ್ತಾ ಇದ್ದಾಳಂತೆ. ಆ ಪ್ರೇಮಿಗಳನ್ನ ಇಲ್ಲಿ ಕರೆಸ್ತೀನಿ, ಅವರಿಬ್ರಿಗೂ ಮ್ಯಾರೇಜ್ ಮಾಡಿಸ್ತೀನಿ. ಆ ಪ್ರೇಮಿಗಳು ಈ ಕಳ್ರ ತರ ಅಲ್ಲ ತಾನೆ? ನೋ 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 ನೋ, ಜ್ಯೋತಿ ನನಗೆ ಚಿಕ್ಕ ವಯಸ್ಸಿಂದ ನನಗೆ ಗೊತ್ತು. ಅವ್ರ ಫಾದರ್ ಭಾನುಪ್ರಕಾಶ್ ನನ್ನ ದೂರದ ರಿಲೇಟಿವ್ ಆಗ್ಬೇಕು. ಹಾಗೆಲ್ಲ ಏನೂ ಆಗಲ್ಲ. ನಿಜವಾದ ಪ್ರೇಮಿಗಳಿಗೆ ಮ್ಯಾರೇಜ್ ಮಾಡಿದಾಗ ಆಗುತ್ತೆ. ಮತ್ತೆ ಇನ್ಯಾಕ್ ತಡ? ಆ ಪ್ರೇಮಿಗಳನ್ನ ಕಟ್ಟಿ ಇವಾಗ ಓದಿಸ್ಬಿಡಿ. ನಮಸ್ಕಾರ ಸರ್. ಏನ್ ಹೆಸರು? ರಾಜೇಂದ್ರ ಅಂತ. ಜ್ಯೋತಿನ ಇಷ್ಟಪಡ್ತಾ ಇದ್ರ ನೀವು? ಹೌದು ಸರ್, ತುಂಬಾನೇ ಪ್ರೀತಿಸ್ತಾ ಇದ್ದೀನಿ. ಅನುಭವ? ಅದು ಕಾಶಿನಾಥ್ ಅವ್ರ ಸಿನಿಮಾ ಸರ್. ನಾನ್ ಕೇಳಿದ್ ನಿಮ್ಮ ಅನುಭವ ಏನ್ ಸರ್? ನನಗೆ ಇದೇ ಹೊಸದು. ಮದುವೆ ಆಗ್ತಿರೋ ಉದ್ದೇಶ? ಸರ್ ಮದುವೆ ಏನಕ್ಕೆ ಆಗ್ತಾರೆ ಸರ್? ಸಂಸಾರ ಮಾಡೋಕೆ. ಯಾಕಮ್ಮ ಹೊಡೆದೆ? ಹೀಗ್ ಹುಚ್ಚಿದ ಪ್ರಶ್ನೆ ಕೇಳ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ಲ? ಎಲ್ಲರ ಮುಂದೆ ಯಾಕೆ ಬೈತೀಯ? ಕೆಲಸ ಕಾರ್ಯ ಏನೂ ಇಲ್ಲ. ವೆರಿ ಗುಡ್ ಗುಡ್. ನಂತರನೇ ಜ್ಯೋತಿ ಸಂಪಾದನೆ ಮಾಡ್ತಾಳೆ, ನೀವು ಅವ್ರ ಮೇಲೆ ಡಿಪೆಂಡ್ ಆಗಲ್ಲ ತಾನೆ? ಸರ್ ನನಗೆ ಜ್ಯೋತಿ ಕೆಲಸ ಆಗ್ಲಿ ಅವಳು ದುಡ್ಡಾಗ್ಲಿ ಮುಖ್ಯ ಅಲ್ಲ. ನನಗೆ ಅವಳು ಪ್ರೀತಿ ಬೇಕು. ಬೇಕಂದ್ರೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ಕೊಳ್ಳಿ, ತಗೊಳ್ಳಿ. ಏನಮ್ಮ ಇದು 6 3 ಇಷ್ಟೊಂದು ನಂಬರ್ ಬರ್ತಿದ್ದಾರೆ? ಸರಿಯಾಗಿ ಓದಿಪ್ಪ. ಅದು 63,92,220 ರೂಪಾಯಿ. ಯಾಕ್ರೆ ಎಷ್ಟೊಂದು ದುಡ್ಡು ಇಟ್ಕೊತೀರಾ? ಸದ್ಯಕ್ಕೆ ಖರ್ಚು ಮಾಡೋದು ಬೇಡ ಅಂತ. ಸರ್ ಮುಂದೆ 200 ರೂಪಾಯಿ ಇದ್ರೆ ಕೊಡ್ತೀರಾ? ಮದ್ವೆ ಆಗ್ಲಿ, 200 400 ರೂಪಾಯಿ ಕೊಡ್ತೀನಿ. ವಿಟ್ಲಾ, ಇಂಟರ್ವ್ಯೂ ಹೇಗಾಯ್ತು? ಜಾಜತ್ಗೆ ಹುಡುಗ ಸೂಪರ್. ಬ್ಯಾಂಕ್ ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಇಟ್ಟೇನೆ. ತಗೊಳಪ್ಪ, ನಮ್ಗೆ ನಾನು ಹೇಳಿಲ್ವಾ ಅಕ್ಕ, ಅದಕ್ಕೆ ನಾನು ಈ ರಾಜೇಂದ್ರನ ಮದ್ವೆ ಆಗ್ಬೇಕು ಅಂತಿರೋದು. ಯು ಡೋಂಟ್ ವರಿ, ನಿಮ್ಮಿಬ್ರಿಗೂ ನಾನೇ ಮುಂದೆ ನಿಂತು ಮ್ಯಾರೇಜ್ ಮಾಡಿಸ್ತೀನಿ. ಒಂದ್ ನಿಮಿಷ. ಹಲೋ, ಜಾಜ ಜಂಬಲ್ದಿನಿ ಸ್ಪೀಕಿಂಗ್. ಭಾನುಪ್ರಕಾಶ್ ಅಂಕಲ್ಲ? ಯಾ ಟೆಲ್ ಮಿ. ನಿಮ್ ಮಗಳು ಜ್ಯೋತಿನಾ? ಎಸ್, ನಮ್ ಮನೆಗೆ ಬಂದಿದ್ದಾಳೆ. ಜೊತೆಗೆ ಅವಳ ಲವರ್ ರಾಜೇಂದ್ರನು ಕರ್ಕೊಂಡ್ ಬಂದಿದ್ದಾಳೆ. ವಾಟ್? ಮದ್ವೆನ ಹೋಲ್ಡ್ ಮಾಡ್ಬೇಕಾ? ವೈ? ನೀವು ಬರೋರ್ಗು ವೇಟ್ ಮಾಡ್ಬೇಕಾ? ಓಕೆ ಅಂಕಲ್, ಓಕೆ. ಮೇಡಮ್ ಪ್ಲೀಸ್ ದಯವಿಟ್ಟು ಪ್ರೇಮಿಗಳ ದೂರ ದೂರ ಮಾಡಬೇಡಿ. ನಮ್ ಡ್ಯಾಡಿಗೆ ಮದ್ವೆ ಇಷ್ಟ ಇಲ್ಲ. ಇವ್ರ ಬಗ್ಗೆ ಸಿಕ್ಕಾಪಟ್ಟೆ ಎನ್ಕ್ವೈರಿ ಮಾಡ್ತಿದ್ರು. ಅವ್ರು ಇಲ್ಲಿಗೆ ಬಂದ್ರೆ ಈ ಮದ್ವೆ ನಡೆಯಲ್ಲ. ಜಾಜತ್ಗೆ ಇಂಟರ್ವ್ಯೂನಲ್ಲಿ ಪಾಸ್ ಆಗಿರೋ ಹುಡುಗನ್ನ ಬರ್ಗೇಲ್ ಕಳ್ಸಿದ್ರೆ ಚೆನ್ನಾಗಿರಲ್ಲ. ಅದು ಅಲ್ಲದೆ ಇವರಿಬ್ರಿಗೂ ಮದುವೆ ಮಾಡಿದ್ರೆ ನಮಗೂ ಉಪಯೋಗ ಇದೆ. ಓಕೆ ಓಕೆ, ನೋಡಿ ನಾಳೆ ನೀವಿಬ್ರು ಮ್ಯಾರೇಜ್ಗೆ ರೆಡಿಯಾಗಿ ಬನ್ನಿ.
ಗ್ರ್ಯಾಂಡ್ ಆಗಿ ಮದುವೆ ಮಾಡಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಬಾಯ್. ಹೆಂಗೆ? ಎಲ್ಲಮ್ಮ ನನ್ನ ಮಗಳು ಜ್ಯೋತಿ ಬಂದಿದ್ಲು ಅಂದಿಯಲ್ಲ, ಬಂದಿದ್ಲು. ಅವಳ ಜೊತೆ ಆ ರಾಜೇಂದ್ರನು ಬಂದಿದ್ದ ಅಂದ್ರಲ್ಲ, ಎಲ್ಲಿ ಅವ್ರಿಬ್ರು? ಸರ್, ಆ ರಾಜೇಂದ್ರನ ನಾನು ಇಂಟರ್ ಮಾಡಿದೆ, ಪಾಸ್ ಆಗ್ಬಿಟ್ಟ. ನಮ್ ಜಾಗಕ್ಕೆ ಮದುವೆಗೆ ರೆಡಿಯಾಗಿ ಬನ್ನಿ ಅಂತ ಕಳಿಸಿದ್ರು. ಕಳ್ಸೇ ಬಿಟ್ಟ? ಎಂತ ಕೆಲಸ ಮಾಡಿದೆಮ್ಮ ನೀನು? ಯಾರು ಸ್ವಾಮಿ ನೀವು ನಮ್ಮ ಮನೆಗೆ ಬಂದು ಏನಕ್ಕೆ ಗಲಾಟೆ ಮಾಡ್ತಾ ಇದೀರಾ? ಇವ್ರು ನನ್ನ ಅಂಕಲ್ ಭಾನುಪ್ರಕಾಶ್ ಅಂತ, ನನ್ಗೆ ದೂರದ ರಿಲೇಟಿವ್ ಆಗ್ಬೇಕು. ಹಾಗೆ ಫೋಟೋಲಿ ಇರೋನು ಗೊತ್ತೇನ್ರಿ ನಿಮ್ಗೆ? ಇಲ್ಲ ಕಣ್ರಿ, ಇವ್ರು ಯಾರು ಅಂತ ಗೊತ್ತಿಲ್ಲ. ಬಾಬಾ ನನಗ್ ಗೊತ್ತು, ಅವ್ನ್ ರಾಜೇಂದ್ರ ಅಂತ. ರಾಜೇಂದ್ರ, ಸುಧೀಂದ್ರ, ಸುರೇಂದ್ರ ಎಲ್ಲ ಇವನೇ. ಅಲ್ಲ, ತಾವು ಏನ್ ಹೇಳ್ತಾ ಇದೀರಾ ಅಂತ. ಇವನು ದೊಡ್ಡ ಫ್ರಾಡು. ಹುಡುಗಿಯನ್ನ ಮದುವೆ ಆಗ್ತೀನಿ ಅಂತ ನಂಬಿಸೋದು, ಮದುವೆ ಆದ್ಮೇಲೆ ಒಂದ್ ಸ್ವಲ್ಪ ದಿವಸ ಅವ್ರ ಜೊತೆ ಇರೋದು, ಆಮೇಲೆ ಹುಡುಗಿಯನ್ನ ಮುಂಬೈಗೋ ದುಬೈಗೋ ಮಾರೋದು. ಒಟ್ನಲ್ಲಿ ಇವನೊಬ್ಬ ಹುಡುಗಿಯರ ಸ್ಮಗ್ಲರು. ಒಪ್ಲಿಲ್ಲ ಅಂದ್ರೆ ಕಿಡ್ನಾಪ್ ಮಾಡ್ಬಿಡ್ತಾನೆ. ಈಗಾಗಲೇ ಇವನ ಮೇಲೆ ಬೇಕಾದಷ್ಟು ಕೇಸ್ಗಳಿದೆ. ಇದನ್ನ ತಡೆಯೋಣ ಅಂತ ನಾನು ಇಲ್ಲಿಗೆ ಬಂದ್ರೆ, ಜಾಜಿ ನನ್ನ ಮಗಳು ಜ್ಯೋತಿನ ಇವನ್ ಜೊತೆ ಕಳಿಸಿದಾಳಲ್ಲ, ಇದು ಸರಿನಾ? ಯಾಕ್ರಿ ಕಂಡವ್ರ ಹೆಣ್ಮಕ್ಳು ಬಾಲಲ್ಲಿ ಆಟ ಆಡ್ತೀರಾ? ವಿಚಾರಿಸ್ರಿ, ಫೋನ್ ಮಾಡಿ ಅವ್ರಿಬ್ರು ಎಲ್ಲಿದಾರಂತ ವಿಚಾರಿಸ್ ನೋಡ್ರಿ. ಅಭಿ, ಇಬ್ರು ಫೋನ್ ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಸರಿ ಬಿಡಿ, ಹಂಗಿದ್ರೆ ನಿಮ್ಮ ಅಂಕಲ್ ನಿಮ್ಮನ್ನ ಪೊಲೀಸ್ನವ್ರಿಗೆ ರೀಚ್ ಮಾಡಿಸ್ಬಿಡ್ತಾರೆ. ಅಭಿ, ಪ್ರೇಮಿಗಳನ್ನ ಒಂದ್ ಮಾಡ್ಬೇಕು ಅಂತ ಈ ರೀತಿ ಮಾಡ್ದೆ, ಆದ್ರೆ ಅದು ಹೀಗಾಗುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಪ್ಲೀಸ್ ಸೇವ್ ಮೀ. ದಿನಕ್ಕೆ ಒಂದೊಂದು ಪ್ರಾಜೆಕ್ಟ್ ತಗೊಂಡು 108 ತಪ್ಪುಗಳನ್ನು ಮಾಡ್ತಾನೆ ಇರ್ತೀರಾ. ನಾನ್ ನಿಮ್ಮನ್ನ ಕಾಪಾಡಲ್ಲ ಕಣ್ರೆ. ನಿನ್ ಹೆಂಡತಿ ಮಾಡೋ ಎಡವಟ್ಟು ನಿನಗೆ ಗೊತ್ತಿಲ್ವೇನೋ? ಇವನ್ ಮಾತು ಬಿಟ್ಟಾಕು. ಇದು ಗಂಡುಗಲಿ ವಂಶದ ಮರ್ಯಾದೆ ಪ್ರಶ್ನೆ. ಹಾಗಾದ್ರೂ ಮಾಡಿ ಇವಳ ಮಗಳನ್ನ ಹುಡುಕಿ ಇವಳಿಗೆ ಒಪ್ಪಿಸ್ಬೇಕು. ಏನೋ ಒಂದು ಆಡಮತ್ತಿಗೆ ಅರ್ಥ ಬಿಡ್ಬಾರ ರಂಗಮ್ಮ. ಇರೋದು ಒಂದೇ ಒಂದು ಆಧಾರ, ಫೋನು. ಅದೇ ನಾಟ್ರಿ ಚೌಕಲಾಕಿ ಕೂತೈತೆ. ಇನ್ನು ಅವ್ರನ್ನ ಹೆಂಗ್ ಪತ್ತೆ ಮಾಡ್ಲಿ? ನಾನು ಇವನ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. 5 ಹುಡುಗಿಯರು ಸೆಟ್ ಆಗೋವರೆಗೂ ಇವನ್ ಏರಿಯಾ ಬಿಟ್ಟು ಹೋಗೋದಿಲ್ಲಂತೆ. ಅಂದ್ರೆ ಇವನಿಗೆ ಮದುವೆ ಆಗೋ ಖಯಾಲಿ ಇದೆ ಅನ್ನಿ. ಮಾಡ್ತಾನೆ, ಮದುವೆ ಮಾಡ್ತಾನೆ. ಅದಕ್ಕೂ ಮೊದಲು ಅವನು ಎಲ್ಲಿ ಮನೆ ಮಾಡಿದಾನೆ ಅಂತ ಪತ್ತೆ ಹಚ್ಚಿಬಿಟ್ರೆ ದಾರಿ ಸುಗಮಾಗತ್ತೆ. ಗುರು, ನಮ್ಮ ಹತ್ರ ಇರೋದು ಒಂದೇ ಹುಡುಗಿ, ಇನ್ನು ನಾಲ್ಕು ಜನ ಹುಡುಗಿಯರು ಬೇಕು. ಕಣೋ, 5 ಜನ ಹುಡುಗಿರು ಒಟ್ಟಿಗೆ ಸೆಟ್ ಆದ್ರೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಮುಂಬೈಲಿ ಮಾರ್ಬಿಡ್ಬೋದು. 1 ಹುಡುಗಿಗೆ 10 ಲಕ್ಷ ಅಂದ್ರೆ 5 ಹುಡುಗಿರಿಗೆ 50 ಲಕ್ಷ ನಮ್ದಾಗುತ್ತೆ. ಹೌದು, ಜ್ಯೋತಿ ಹೇಗಿದ್ದಾಳೆ? ನಿನ್ನೆ ರಾತ್ರಿಯಿಂದ ಬರೀ ಅಳ್ತಾಳೆ ಇದ್ದಾಳೆ ಗುರು, ಹೊಟ್ಟೆಗೂ ಏನು ತಿಂದಿಲ್ಲ. ಏನ್ರಿ ನಿಮ್ದು ರಾಮಾಯಣ? ನಮ್ಮನೆ ಮುಂದೆ ಬಂದು ನಿಂತ್ಕೊಂಡು ಏನ್ರಿ ಮಾಡ್ತಾ ಇದ್ದೀರಾ? ನೋಡಿಪ್ಪ, ಇವಳಿಬ್ಳು ನನ್ನ ಹೆಣ್ಣು ಮಕ್ಕಳು. ಇವಳಿಗೆ ಮದುವೆ ಮಾಡ್ಬೇಕು. ಮನೆಗೂ ಹೋಗಿ ಗಂಡುಗಳನ್ನ ಹುಡುಕ್ತಾ ಇದ್ದೀವಿ. ನಿಮ್ ಮನೇಲಿ ಯಾರಾದ್ರೂ ಗಂಡುಗಳಿದ್ದಲ್ಲ? 1 ನಿಮಿಷ ಬಂದೆ. ಗುರು, ಅದೃಷ್ಟ ತುಲಾಯಿಸ್ತು, ಮದ್ವೆಗಂತ ಹೆಣ್ಗಳು ಬಂದಿದಾವೆ. ಮತ್ತ್ಯಾಕೋ ತಡ ಮಾಡ್ತೀಯಾ? ಹೋಗಿ ಕರ್ಕೊಂಡ್ ಬರೋ, ಹೋಗೋ. ಗುರು, ಕರ್ಕೊಂಡ್ ಬಂದಿದ್ದೀನಿ. ಅರೆ, ಯಾಕೇನಾಯ್ತು? ಬಂದ್ ವಿಷಯ ಹೇಳಿ. ನೋಡಿ, ಇವಳಿಬ್ಳು ನನ್ನ ಹೆಣ್ಣು ಮಕ್ಕಳು. ಇವಳಿಗೆ ಈ ದಿನ ಮದುವೆ ಮಾಡ್ಲಿಲ್ಲ ಅಂದ್ರೆ ಮುಂದಿನ ವರ್ಷದೊಳಗೂ ಮದುವೆ ಆಗೋಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ನಿಮ್ ಪೈಕಿ ಯಾರಾದ್ರೂ ಗಂಡುಗಳಿದ್ರೆ ತೋರಿಸಿ ಮದುವೆ ಮಾಡ್ಬಿಡ್ತೀವಿ. ಲೋ ಶಿಷ್ಯ, ರೊಟ್ಟಿ ಜಾರಿ ತುಪ್ಪದಲ್ಲಿ ಬೀಳ್ತಾ ಇದೆ ಕಣೋ. ಮದ್ವೆ ಆಗ್ಬೇಕು ಅಂತ 2 ಹುಡುಗರು ಬಂದಿದ್ರು. ಕಡೆ ಗಳಿಗೆಯಲ್ಲಿ 10 ಲಕ್ಷ ರೂಪಾಯಿ ವರದಕ್ಷಿಣೆ ಕೇಳೋದ? ವರದಕ್ಷಿಣೆ ಕೊಡಕ್ ಆಗಲ್ಲ ಅಂತ ನಾವು ಗಂಡುಗಳನ್ನ ಕ್ಯಾನ್ಸಲ್ ಮಾಡ್ಬಿಟ್ವಿ. ಒಳ್ಳೇದೇ ಆಯ್ತು ಬಿಡಿ. ಗುರು, ನನಗೆ ಆ ಚಿಕ್ಕವಳಿದೆ. ಆಯ್ತು ಬಿಡು, ನಾನು ಕನ್ನಡಕನ ಮದುವೆ ಆಗ್ತೀನಿ. ನೋಡಿ, ನಿಮ್ಗೆ ಏನಾದ್ರು ಅರ್ಜೆಂಟ್ ಇದ್ರೆ ನಾವಿಬ್ರು ಇವರಿಬ್ಬರನ್ನ ಇವತ್ತೇ ಮದುವೆ ಆಗಿ ರೆಡಿ ಆಗಿದ್ವಿ. ನಿಮ್ಮಿಬ್ರನ್ನು ಲಾಕಪ್ಪಲ್ಲಿ ಹಾಕಿ ರುಬ್ಬೋದಕ್ಕೆ ನಾವು ರೆಡಿ ಆಗಿದ್ದೀವಿ. ರಾಜೇಂದ್ರ, ಕಂಡ ಹುಡುಗಿರ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಅವ್ರನ್ನ ಬಾಂಬೆಗೆ ದುಬೈಗೆ ಮಾರ್ಬೇಕು ಅಂತ ಸ್ಕೆಚ್ ಹಾಕಿದ್ಯೋ ನಾವು. ಕತ್ತೆ ಬಡವ ನಾನಾ? ಇನ್ನೇನು ನಿಮ್ಮ ಅಪ್ಪನ? ಅದು ನೋಡೋ, ನೀನು ಮಾಡಿರ್ತಕ್ಕಂಥ ಪಾಪದ ಲಿಸ್ಟೇ ನನ್ನ ಹತ್ರ ಇದೆ.
ನಿನ್ನ ತಲೆಗೆ ಗುಂಡೊಡಿಸಿ ನಿನ್ನನ್ನ ಕತ್ತ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ತಾ ಜನಗಳ ಕೈಯಿಂದ ಕಲ್ಲಲ್ಲಿ ಹೊಡೆಸೋದಕ್ಕಿಂತ ಮುಂಚೆ ನೀನು ಏನೇನು ತಪ್ಪನ್ನ ಮಾಡಿದೆ ಅಂತ ಒಪ್ಕೊಂಡ್ಬಿಡು. ಅದು ನಾವು ಕಿಡ್ನಾಪ್ ಮಾಡಿರೋದು ಒಂದೇ ಹುಡುಗಿನ. ಜ್ಯೋತಿ ಅನ್ನೋಳ್ಳ ತಾನೆ? ಹೌದು. ಆ ಹುಡುಗಿ ಈಗ ಎಲ್ಲಿ? ಅದು ಆ ರೂಮಲ್ಲಿ ಇದ್ದಾಳೆ. ಹೋಗಿ ಕರ್ಕೊಂಬನ್ನಿ. ಜ್ಯೋತಿ, ನಿನ್ಗೇನು ತೊಂದರೆ ಆಗ್ಲಿರ್ತಾನಮ್ಮ? ಈಗ ನೀನು ಇವರಿಬ್ಬರನ್ನು ಮದುವೆ ಆಗಬೇಕು ಅಂತ ಹೊರಟಿದ್ದು ಅವರಿಬ್ಬರನ್ನು ದುಬೈಗೆ ಮಾರಬೇಕು ಅಂತ ತಾನೆ? ಹೌದು ಸರ್. ಆದ್ರೆ ಇನ್ಮೇಲೆ ಅಂತ ಕೆಲಸ ಮಾಡಲ್ಲ ಸರ್. ಆದ್ರೆ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು ತಾನೆ? ನೋಡಿ ಇವ್ರೆ, ಇವರಿಬ್ರು ಕರ್ಕೊಂಡೋಗಿ ಲಾಕಪ್ ನಲ್ಲಿ ಇಟ್ಟಿರಿ. ನಾನು ಬಂದು ಸಾಹೇಬ್ರ ಹತ್ರ ಮಾತಾಡಿ 14 ವರ್ಷ ಇವರಿಬ್ರು ಒಳಗಡೆ ತಳ್ಳಿಸ್ಬಿಡ್ತೀನಿ. ಅಂದ್ರೆ ನೀವು ಪಾಂಡುರಂಗ ಗಂಡುಗಲಿ. ಪಾಂಡ್ರಂಗ ಅವರೇ, ನೀವು ಮಾಡಿದ ಉಪಕಾರನ ಈ ಜನ್ಮದಲ್ಲಿ ಮರೆಯೋದಿಲ್ಲ ನಾನು. ನೋಡಮ್ಮ ಜೇಫರ್ ಜೊತೆ ಯಾವತ್ತೂ ಅಷ್ಟೇನೆ ಈ ಜಾಜಿ ಅಂತ ದಡ್ರ ಮಾತು ನಂಬ್ಕೊಂಡು ನಾವು ಜೀವನದಲ್ಲಿ ಮೋಸ ಹೋಗ್ಬಾರ್ದಮ್ಮ. ನಿಮ್ಮ ಪಪ್ಪ ಯಾವ ಹುಡುಗನ್ನ ತೋರಿಸ್ತಾನೋ ಆ ಹುಡುಗನ ಮದುವೆಯಾಗಿ ಜೀವನದಲ್ಲಿ ನೆಮ್ಮದಿಯಾಗಿ ಬಾಳು. ಪಾಂಡ್ರಂಗ ಅವರೇ, ನೀವು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ನಾನು ನಿಮ್ಗೆ ಏನಾದ್ರೂ ಉಪಕಾರ ಮಾಡ್ಲೇಬೇಕು. ಏನ್ ಮಾಡ್ಲಿ ಹೇಳಿ ಸರ್. ತಾವು ಹಿರಿಯರು, ಸಾಧ್ಯವಾದ್ರೆ ಈ ನಮ್ಮ ಎಂಡರು ಜಾಜಿ ಜಂಬಲ್ದಿನಿಯವರಿಗೆ ಒಂದಿಷ್ಟು ಬುದ್ಧಿ ಮಾತು ಹೇಳಿ ನನ್ನ ಜೊತೆ ನೆಟ್ಟಿಗೆ ಸಂಸಾರ ಮಾಡ್ಕೊಂಡಿರೋದಕ್ಕೆ ಹೇಳಿ. ಅಯ್ಯೋ, ಈ ಜಾಜಿ ಅವ್ರಿಗೆ ಬುದ್ಧಿ ಹೇಳೋದು ಒಂದೇ, ಜಾಜಿ ಮುಳ್ಳು ತಗೊಂಡು ಕಣ್ಣಿಗೆ ಚುಚ್ಕೊಳ್ಳೋದು ಒಂದೇ. ನೋಡಿ, 1 ವರ್ಷ ಕಾಯ್ತೀನಿ. ಅಷ್ಟೊಳಗೆ ಇವ್ರು ನಿಮ್ ಜೊತೆ ನೆಟ್ಟಿಗೆ ಸಂಸಾರ ಮಾಡದಿದ್ರೆ ನನ್ನ ಮಗಳನ್ನ ನಿಮಗೆ ಕೊಟ್ಟು ಮದುವೆ ಮಾಡ್ಬಿಡ್ತೀನಿ.